ಸಿಕ್ಕಾಪಟ್ಟೆ ಇಷ್ಟವಾಗಿರೋ ವ್ಯಕ್ತಿ ಅಂತಂದ್ರೆ ನಮ್ ದೀಪೋಣ. ಹಾಯ್ ಹಲೋ ನಮಸ್ಕಾರ ದೋಸ್ತ, ಮತ್ತೊಮ್ಮೆ ನಮ್ಮ ರಾಮಾಯಣ ಬ್ಲಾಗ್ಗೆ ಸ್ವಾಗತ. ಆಕ್ಚುಲಿ ಇವತ್ತು ಟ್ರಾವೆಲ್ ಫುಡ್ ಬ್ಲಾಗ್ ಇತ್ತು, ಬಟ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೂ ನಾನು ಯಾರಂತ ಗೊತ್ತಾಗಲ್ಲ. ಸೊ ಐ ಆಮ್ ಡ್ಯಾನ್ ಮೀನ್ಸ್ ದಿಗಂತ್ AN, DAN ಮೀನ್ಸ್ ದಿಗಂತ್ AN ಅಂತ. ನನ್ನ ತುಂಬಾ ಪ್ರೀತಿ ಮಾಡೋರು ನನ್ನ ಹರ್ಷ ಅಂತ ಕರೀತಾರೆ, ಯಾಕಂದ್ರೆ ನಾನು ಹರ್ಷ ಅಂತಾನೆ ಫೇಮಸ್. ಬಟ್ ಇರ್ಲಿ, ನನ್ನ ಮೇನ್ ಮಿಸ್ಟರ್ ಡ್ಯಾನ್ ಬ್ಲಾಗ್ಸ್ ಅಂತ ಇಡೋಕ್ಕೆ ಕಾರಣ ಏನಂತ ಅಂದ್ರೆ, ಮಿಸ್ಟರ್ ಅನ್ನ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಿಸ್ಟರ್ ಗೊತ್ತು, ಡ್ಯಾನ್ ಅಂದ್ರೆ ಹೇಳಿದೀನಿ, ಡ್ಯಾನ್ ಅಂತ ಅಂದ್ರೆ ದಿಗಂತ ಏನಂತ, ನಾನು ಡ್ಯಾನ್ ಅಂತ ಗೊತ್ತಿರ್ಬೋದು. ವ್ಲಾಗ್ಸ್ ಅಂತಂದ್ರೆ ನಾನು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿದ್ದು ನಾನು ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಅದೊಂದು ಟೈಟಲ್ ಆಗ್ತು. ಅದಕ್ಕೆ ನಾನು ಮಿಸ್ಟರ್ ಡ್ಯಾನ್ ವ್ಲಾಗ್ಸ್ ಅಂತ ಇಟ್ಟಿದ್ದು. ಅದಕ್ಕಿಂತ ಮೊದಲು ನನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಇಂಡಿಯನ್ ಸರ್ವೈವರ್ ಅಂತ. ನಿಮ್ಗೆಲ್ಲರೂ ಸ್ವಲ್ಪ ಜನ ನೋಡ್ತಾ ಇರೋರು ಕಮೆಂಟ್ ಮಾಡಿ. ನಾನು ಫಸ್ಟು ತಮಾಷೆಗೂ ಏನ್ಕೋ ಗೊತ್ತಿಲ್ಲ ಉಳ್ಳಾಗಡ್ಡಿ ತಿಂತಿದ್ದೆ. ನಿಮ್ಗೆ ಗೊತ್ತಿರೋರು ಕಮೆಂಟ್ ಮಾಡ್ತಾರೆ. ನನ್ನ ಬೇರ್ ಗರ್ಲ್ಸ್ ಅಂತ ಇದ್ರು, ಯಾಕಂದ್ರೆ ಹಸಿ ಉಳ್ಳಾಗಡ್ಡೆ ತಿನ್ಬಿಡ್ತಿದ್ದೆ. ಚಾಲೆಂಜಸ್ ಕೊಡ್ತಾ ಇದ್ರು, ಏನೇನೋ ಆಗೆಲ್ಲ ಕ್ರೇಜಿ ಮಾಡ್ತಾ ಇದೆ. ಬದುಕಿದೀನಿ, ಅದು ನನ್ನ ಪುಣ್ಯ. ಬಟ್ ಬನ್ನಿ, ಇವತ್ತಿನ ವಿಡಿಯೋ ಏನಂತ ಅಂದ್ರೆ ಟ್ರಾವೆಲ್ ವಿಡಿಯೋ ಆಗಿತ್ತು ಇವತ್ತು. ಬಟ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ತಪ್ಪದು. ನಾನು ಯಾರು, ನನ್ನ ಚಾನಲ್ ಏನಕ್ಕೆ ಸ್ಟಾರ್ಟ್ ಆಯ್ತು, ನಾನು ಏನಕ್ಕೆ ಈ ಥರ ಬಂದಿದ್ದೀನಿ, ನಾನು ಏನು ಫಸ್ಟ್ ಅರ್ನಿಂಗ್ ಎಲ್ಲಿ ಮಾಡಿದ್ದು, ನಾನು ಎಲ್ಲೆಲ್ಲಿಂದ ಬಂದಿದ್ದೀನಿ, ನಮ್ಮ ಅಪ್ಪ ಅಮ್ಮ ಯಾರು, ಅದೆಲ್ಲ ಹೇಳಬೇಕು. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ವಿಡಿಯೋನೇ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಹೋಗ್ತಾ ನಮ್ಮ ಉಡುಪಿ ಮುಗಿಸೋಣ. ಫಸ್ಟ್ ನಮ್ಮ ಉಡುಪಿ ಹೋಗೋಣ, ಉಡುಪಿಲಿ ಯಾವ ಥರ ಇದೆ ಸಖತ್ತಾಗಿದೆ, ಉಡುಪಿ ಮುಗಿಸೋಣ. ಬೇರೆ ಡಿಸ್ಟಿಕ್ ಹೋಗೋಣ, ಡಿಸ್ಟಿಕ್ ಮುಗಿಸಿದ ತಕ್ಷಣ ಕರ್ನಾಟಕ ಹೋಗೋಣ, ಕರ್ನಾಟಕ ಮುಗಿಸಿದ ತಕ್ಷಣ ಬೇರೆ ಸ್ಟೇಟ್ಗಳು ಹೋಗೋಣ, ಬೇರೆ ಸ್ಟೇಟ್ ಮುಗಿಸಿದ ತಕ್ಷಣ ಬೇರೆ ಕಂಟ್ರಿಗೆ ಹೋಗೋಣ, ಕಂಟ್ರಿಗೆ ಹೋಗಿದ ತಕ್ಷಣ ಇಡೀ ವರ್ಲ್ಡ್ನ ಸುತ್ತೋಣ. ಓಕೆನಾ? ಎಲ್ಲ ಆಗುತ್ತೆ, ಆಲ್ ಇಸ್ ವೆಲ್ ಅಂತ ಅಂದ್ಕೊಂಡು. ನನಗೆ ಕುಕ್ಕಿಂಗಲ್ಲಿ ಯಾವಾಗ ಗೊತ್ತಾ ಇಂಟ್ರೆಸ್ಟ್ ಬಂದಿದ್ದು, ಅದೊಂದು ದೊಡ್ಡ ಕಥೆ. ನಾನು ಕುಕ್ಕಿಂಗಲ್ಲಿ ಟ್ರೈ ಮಾಡಿದೆ ಟೊಮೊಟೊ ಗೊಜ್ಜು. ಗೊತ್ತಾ ನಿಮಗೆ ಟೊಮೊಟೊ ಗೊಜ್ಜು ಏನಂತ ಅಂದ್ರೆ? ಟೊಮೊಟೊ ಗೊಜ್ಜಕ್ಕಂತ ಅಂದ್ರೆ ನಾನು ಮನೇಲಿ ಅಡುಗೆ ಮಾಡ್ತಾ ಇದ್ರು ನಮ್ಮಮ್ಮ, ನಾನು ತಿಂತಿರ್ಲಿಲ್ಲ, ಅಡುಗೆ ಎಲ್ಲ ಚೆಲ್ತಿದ್ದೆ. ಒಂದ್ ದಿವಸ ಅಡುಗೆ ಮಾಡಿದ್ದಾರೆ, ಆಸ್ ಯೂಶುವಲ್ ಮಾಡಿದ್ದಾರೆ, ನಾನು ಅದನ್ನ ಚೆಲ್ಬಿಟ್ಟಿದ್ದೆ. ಬೇಡ, ನನ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಚೆಲ್ಬಿಟ್ಟಿದ್ದೆ. ಟೊಮೊಟೊ ಗೊಜ್ಜು ಅವ್ರದ್ದು ಪಾಲಿತ್ತು ಅದರಲ್ಲಿ, ಅವ್ರು ಊಟ ಮಾಡದೆ ಮಲ್ಕೊಂಡ್ಬಿಟ್ರು. ಅದು ನನ್ಗೆ ಸ್ವಲ್ಪ ಬೇಜಾರಾಯ್ತು. ಆಗ ನಾನು 5th ಇರ್ಬೋದು ಮೇ ಬಿ. ನಾನು ಆಗ ಟೊಮೊಟೊಗಳನ್ನೆಲ್ಲ ಕಟ್ ಮಾಡಿ ಮಸಾಲೆಗಳೆಲ್ಲ ಹಾಕಿ ಉಪ್ಪಿಷ್ಟು ಹಾಕಿದ್ದೀನಿ. ಎಲ್ಲ ಟೊಮೊಟೊ ಗೊಜ್ಜು ಮಾಡಿ ನಾವು ಅಮ್ಮಗೆ ಕೊಟ್ಟಿದ್ದೆ. ನಮ್ಮಮ್ಮ ಆದ್ರೂ ತಿಂದಿರ್ಲಿಲ್ಲ. ಬಟ್ ಈಗ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಖುಷಿ ಇದೆ. ಅದಕ್ಕೆ ಅಂದ್ರೆ ಎಕ್ಸ್ಪರ್ಟ್ ಅಂತ ಅಲ್ಲ, ಈಗ ಬೇರೆ ಕಡೆ ಯುನೀಕ್ ಕುಕಿಂಗ್ಸ್ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸಾರಿ, ನಾನು ಫಂಬಲ್ ಮಾಡ್ತಾ ಇದ್ದೀನಿ, ಇರ್ಲಿ. ಬಟ್ ಇದೆ ನನ್ನ ಸ್ಟಾರ್ಟಿಂಗ್ ಲೈಫ್ ಈ ತರ ಸ್ಟಾರ್ಟ್ ಆಗಿರೋದು. ಈಗ ನೋಡಿ, ಇಲ್ಲಿ ಇಷ್ಟು ಪಾತ್ರೆಗಳಿವೆ, ಕಾಣಿಸ್ತಿದ್ಯಾ? ನೋಡ್ಬೇಕು, ಇಷ್ಟು ಪಾತ್ರೆಗಳಿವೆ. ಇಷ್ಟನ್ನೆಲ್ಲ ವಾಶ್ ಮಾಡಬೇಕು. ವಾಶ್ ಮಾಡ್ತಾ ನನ್ನ ಲೈಫ್ ಸ್ಟೋರಿ ಹೇಳ್ತೀನಿ ಅಂತೀರಾ? ಚೆನ್ನಾಗಿದ್ಯಾ? ವಿಡಿಯೋ ಮನೆ ತನಕ ನೋಡಿ. ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರಿಬೇಡಿ. ಬನ್ನಿ, ವಾಶ್ ಮಾಡ್ತಾ ನಮ್ಮ ಲೈಫ್ ಸ್ಟೋರಿ ಬಗ್ಗೆ ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಕೇಳಿ, ಇಲ್ಲ ಅಂತ ಅಂದ್ರೆ ಡಿಸ್ಲೈಕ್ ಮಾಡಿ. ಆರಾಮು, ನಮ್ಗೆ ಟೆನ್ಷನ್ ಇಲ್ಲ. ನಾವು ಒಂದಿನ ಬೆಳಿತೀನಿ ಅಂತ ಗೊತ್ತು, ಆರಾಮ್ಸೆ ಟೆನ್ಷನ್ ತಗೊಬಿಡಿ. ಡಿಸ್ಲೈಕ್ ಮಾಡಿ, ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಏನಾಗಲ್ಲ. ಈಗ ನಿಮ್ಮ ಡಿಸ್ಲೈಕ್ ಮಾಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ, ನಾನೇ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಅಥವಾ ಕಮೆಂಟ್ ಮಾಡಿ, ನನ್ನ ಹತ್ರ ಏನು ಪ್ರಾಬ್ಲಮ್ ಇದೆ, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ವಾಯ್ಸ್ ಕ್ವಾಲಿಟಿ ಆಗಿರ್ಬೋದು, ನಿಮ್ಗೆ ಇಷ್ಟ ಬಂದಿದ್ದು ಕಮೆಂಟ್ ಮಾಡಿ. ಆ ಕಮೆಂಟ್ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಬನ್ನಿ. ಈಗ ಸ್ವಲ್ಪ ಪಾತ್ರೆಗಳಿದೆ, ವಾಶ್ ಮಾಡಿದೆ. ನಾನು ಆಗ ಈ ಕೆಲಸ ಇವತ್ತು ಮಾಡಿರೋದು, ಪಾತ್ರೆ ತೊಳೆದು ಇವತ್ತು ಅಡುಗೆ ಮಾಡಿದ್ದೀನಿ ಅನ್ಕೊಳ್ಳಿ, ಯಾವತ್ತೇ ಪಾತ್ರೆ ತೊಳೆಯಲ್ಲ, ಒಂದಿನ ಬಿಡ್ತೀನಿ, ಅಲ್ಲಿ 2 ದಿನ ಆಗುತ್ತೆ. ಬೇಕಾಗಿರೋ ಪಾತ್ರೆ ಮಾತ್ರ ತೊಳ್ಕೊಂಡು ಮಿಕ್ಕಿದ್ದೆಲ್ಲ ಹಿಂಗೆ ಬಿಟ್ಬಿಡೋದು, ಇವೆಲ್ಲ ಒಂಥರ ಹಿಂಸೆ. ಲೈಕ್ ಅದಕ್ಕೆ ಅಂತ ಒಂದು ಟೈಮ್ ಮಾಡ್ಕೊಂಡು ಅದನ್ನ ಕ್ಲೀನ್ ಮಾಡ್ತೀವಿ, ಮಾಡಲ್ಲ ಅಂತಲ್ಲ, ಕ್ಲೀನ್ ಮಾಡೇ ಮಾಡ್ತೀವಿ. ಈ ತರ
ಲೈಕ್ ಹುಡುಗರ ಲೈಫು ಹುಡುಗಿರ್ ಥರ ಅಲ್ಲ. ಹುಡುಗಿರ್ದೇ ಒಂಥರ ಕಷ್ಟ ಆದ್ರೆ ಹುಡುಗರ್ದು ಅದಕ್ಕಿಂತ ಎಕ್ಸ್ಟ್ರೀಮ್ ಕಷ್ಟ ಇರುತ್ತೆ. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ, ಬಟ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕಂತ ಅಂದ್ರೆ ನೀವು ಒಂದ್ಸಲ ಗ್ರೋ ಆಗ್ತೀರಾ ಅನ್ಕೊಳ್ಳಿ, ಒಂದ್ಸಲ ಬೆಳೆದಾದ್ಮೇಲೆ ನೀವು ಮುಂದೆ ಏನ್ ಮಾಡ್ತಾ ಇದ್ರಿ ಅಂತ ನೆನಪಿರಲ್ಲ. ಲೈಕ್ ಹಿಂದೆ ಏನ್ ಮಾಡ್ತಾ ಇದ್ರಿ ಅಂತ. ನೀವು ಒಂದು 5 ಕ್ಲಾಸ್ ಜೀವನದಲ್ಲಿ ಇದ್ರಿ, ನಿಮ್ಗೆ ಎದ್ದಿದ ತಕ್ಷಣ ಟೀ ತಂದು ಕೊಡ್ತಾರೆ, ಮಸಾಜ್ ಮಾಡಕ್ಕೆಲ್ಲ ಬರ್ತಾರೆ ಮನೇಲೇನೆ, ಅಂದ್ರೆ ಅಷ್ಟು ಜನ ಕೆಲ್ಸದವ್ರು ಇರ್ತಾರೆ. ಅಂಥವ್ರಿಗೆ ನಮ್ ಫೀಲಿಂಗ್ಸ್ ಅರ್ಥ ಆಗಲ್ಲ. ಇದ್ದವ್ರಿಗೆ ಅರ್ಥನೇ ಆಗಲ್ಲ. ನನ್ಗೆ ಯಾವ್ದಾದ್ರು ಗೊತ್ತಾ ಖುಷಿ ಆಗೋದು, ನಾನು ಹಾಸ್ಟೆಲ್ ಇದ್ದೆ, ಹಾಸ್ಟೆಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, PG ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಆಚೆ ಇದ್ದು ನಾನೇ ಒಂದು ಸ್ವಂತ ರೂಮ್ ಮಾಡ್ಕೊಂಡು ಸೆಲ್ಫ್ ಆಗಿ ನಾನೇ ಇದ್ದೀನಿ. ಲೈಕ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು ಲೈಫಲ್ಲಿ. ಅಪ್ಪ ಅಮ್ಮನ ಜೊತೆ ಇದ್ದೀನಿ, ನೋಡಕ್ ಹೋಗ್ತೀನಿ, ಸರ್ಪ್ರೈಸ್ ಕೊಡ್ತೀನಿ, ಅದೆಲ್ಲ ಒಂಥರ ಯೂನೀಕ್ ಕಾನ್ಸೆಪ್ಟ್ ಆಯ್ತಾ. ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ರೆ ನಮ್ಗೆ ಪುಣ್ಯ ಇರಬೇಕು, ನಮ್ ಪುಣ್ಯ ಪಡ್ಕೊಂಡು ಬಂದಿರಬೇಕು, ಎಲ್ಲಿಂದ ಏನೋ ಗೊತ್ತಿಲ್ಲ. ಬಟ್ ಎಸ್ ಮಾಡ್ತಾ ಇದೀವಿ. ಲೈಕ್ ನನ್ನದೊಂದು ಲೈಫಲ್ಲಿ ಏನಂತ ಅಂದ್ರೆ ನಾನೇ ದುಡಿಬೇಕು, ನಾನೇ ಕೆಲಸ ಮಾಡಬೇಕು, ನಂದೇ ಇರ್ಬೇಕಂತ. ನಾನು ಏನೇ ಮಾಡಿದ್ರು ನಂದೇ ಇರಬೇಕು, ಏನೇ ಮಾಡಿದ್ರು ನಾನೇ ಮಾಡಬೇಕು ಅಂತ ನಂದು ರೂಲು ಆಯ್ತಾ. ಇದು ನಾನು ಈಗಂತ ಅಲ್ಲ, ನಾನು ಯಾವಾಗ ಗೊತ್ತಾ, ನಾನು ಫಸ್ಟ್ ಅರ್ನ್ ಯಾವಾಗ ಗೊತ್ತಾ ಮಾಡಿದ್ದು, ಇವಾಗ ಯಾಕೋ ನನ್ನ ಲೈಫ್ ಸ್ಟೋರಿನೇ ಆಗ್ತಾ ಇದೆ. ನಾನು ಫಸ್ಟ್ ಅರ್ನಿಂಗ್ ಯಾವಾಗ ಗೊತ್ತಾ ಸ್ಟಾರ್ಟ್ ಮಾಡಿದ್ದು, 4th 5th ಅಲ್ಲಿ ಇದ್ದೆ. 5th ಅಲ್ಲಿ ಆಗ ನನ್ಗೇನು ಗೊತ್ತಿರಲಿಲ್ಲ, ಸುಮ್ಮನೆ ಫ್ರೆಂಡ್ಸ್ ಜೊತೆ ತಿರುಗಾಡ್ತಿದ್ದು. ಆಗ ನಾನೊಂದು ಊರಲ್ಲಿದ್ದೆ. ಅಲ್ಲಿ ನನಗೆ ಫಸ್ಟ್ ಏನಂತ ಅಂದ್ರೆ ಸಿಕ್ಕಿದ್ದು ಒಂದು ಟೆಂಪಲ್ ಇತ್ತು, ಬಾಣಪಾರಮ್ಮ ಟೆಂಪಲ್ ಅಂತ. ಬಾಣಪಾರಮ್ಮ ಟೆಂಪಲ್ ಪಕ್ಕನೇ ಇನ್ನೊಂದು ಆಂಜನೇಯ ಟೆಂಪಲ್ ಇತ್ತು. ನಾನು ಮತ್ತೆ ನನ್ನ ಫ್ರೆಂಡ್ಸು ಅದನ್ನ ವಾಶ್ ಮಾಡಿ ನಿಮ್ಗೆ 40 ರೂಪೀಸ್ 50 ರೂಪೀಸ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಮೊದಲೇ ಪೈಪ್ ಎತ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಟೆಂಪಲ್ ಮೇಲೆ ಹತ್ತು ವಾಶ್ ಮಾಡಿದ್ವಿ. ಅದೇ ನನ್ನ ಫಸ್ಟ್ ಅರ್ನಿಂಗು ನನಗೆ ನೆನಪಿರೋ ಪ್ರಕಾರ. ಅದು ಬಿಟ್ರೆ ನನ್ನ ಫ್ಯಾಮಿಲಿ ಎಲ್ಲ ಬಾಳೆ ಅಂಗಡಿ ವ್ಯಾಪಾರ ಮಾಡ್ತಾರೆ. ಅಂದ್ರೆ ನಮ್ದೇ ಬಾಳೆ ಅಂಗಡಿ ಇದೆ, ಅಂದ್ರೆ ಬನಾನಾ ಶಾಪ್ ಇದೆ, ಹಾಗೆ ಪೂಜೆ ಐಟಮ್ಸ್ ಮಾರೋ ಶಾಪ್ ಕೂಡ ಇದೆ. ತುಂಬಾ ಶಾಪ್ಗಳಿವೆ ನಮ್ದೆ. ಅಂದ್ರೆ ನಮ್ಮ ಅತ್ತೆದೇ ಡೈರಿ ಇದೆ, ಅತ್ತೆ ಮಾಮಂದು. ಅದೇ ತರ ಬೇರೆ ವೆರೈಟೀಸ್ ಡೈರಿಗಳಿವೆ. ಇದೆಲ್ಲ ಹೋಗ್ತಾ ಅದು ಎಲ್ಲದರಲ್ಲೂ ಕೆಲಸ ಮಾಡಿದ್ದೀನಿ. ನಮ್ಮ ಚಿಕ್ಕಪ್ಪನ ಅಂಗಡಿಯಲ್ಲಿ ಹೋಗಿ ಅಲ್ಲೂ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಟು, ನಮ್ಮ ಅಜ್ಜಿ ಅಂಗಡಿಲಿ ಹೋಗಿ ಅವ್ರಿಗೂ ಹೆಲ್ಪ್ ಮಾಡಿದ್ದೀನಿ. ಅದು ಅಂತ ಅಂದ್ರೆ ನಮ್ಮ ಅಮ್ಮ ಫ್ಯಾಮಿಲಿಲಿ ಅಂತ ಬಂದ್ರೆ, ನಮ್ಮ ಅಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿ ಇದೆಲ್ಲ ಬೆಳೀತಾರೆ, ನುಗ್ಗೆಕಾಯಿ ಎಲ್ಲ ಬೆಳೀತಾರೆ, ತರಕಾರಿ ಎಣ್ಣೆ ಎಲ್ಲ ಬೆಳೀತಾರೆ. ಸಖತ್ತಾಗಿದೆ ಅದು. ಆ ನುಗ್ಗೆಕಾಯಿಗಳನ್ನೆಲ್ಲ ಆಗಿನ ಕಾಲ ಅಂದ್ರೆ ನಾನು 7th 8th ಇದ್ದೆ. ಆಗ್ಲೇನೆ ನಾನು ಕಟ್ಟಿಟ್ಕೊಂಡು ಮಾರಕ್ ಹೋಗ್ತಿದ್ದೆ. ಮಾರಕ್ ಹೋಗಿ ಆಗ್ಲೇನೆ ಸೇಲ್ ಮಾಡ್ತಿದ್ದೆ. ನುಗ್ಗೆಕಾಯಿ ಅಂತ ಸೇಲ್ ಮಾಡಿದೀನಿ. ಸಖತ್ತಾಗಿರೋ ಹೂವ ಬೆಳಿತಿದ್ವಲ್ಲ ಗಿಡಗಳು, ಅದನ್ನೆಲ್ಲ ಕಿತ್ಕೊಂಡು ಒಂದು ಪಾಟ್ಗಾಗಿ ಆ ಗಿಡಗಳ ಸೇಲ್ ಮಾಡಿದೀನಿ. ಆಗಿಂದನೇ ನನಗೆ ಕ್ರಿಯೇಟಿವ್ ಯಾವ್ದ್ರಲ್ಲಿ ಬಿಸ್ನೆಸ್ ಮಾಡೋದ್ರಲ್ಲಿ. ನನಗೆ ಕಾಂಟೆಂಟ್ ಮಾಡೋದ್ರ ಮೇಲೆ ಯಾವ್ದು ಗೊತ್ತಾ ಫೋಕಸ್ ಬಂದಿದ್ದು, ನಾನು ಸ್ಯಾಮ್ ಸಮೀರ್ ಫ್ಯಾನ್ ಆಯ್ತಾ. ಸ್ಯಾಮ್ ಸಮೀರ್ ನೋಡಿದಲ್ಲ, ಉಡ್ಸಫ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಾರಲ್ಲ, ಗೊತ್ತಾ ನಿಮ್ಗೆ? ಅವ್ರ ಫ್ಯಾನ್ ನಾನು. ಆ ಫ್ಯಾನ್ ಅಂತಂದ್ರೆ ಡ್ಯಾಮ್ ಫ್ಯಾನ್ ಅಲ್ಲ, ಟೋಟಲ್ ಫ್ಯಾನ್ ಆಯ್ತಾ. ಅವ್ರದ್ದು ಲೈಫ್ ಸ್ಟೋರಿ ಸೇಮ್ ನಂತರ ಇಟ್ಟು ಅನ್ಕೊಳ್ಳಿ. ಆ ತರ ಇರ್ಬೇಕಾದ್ರೆ ನನಗೆ ನಮ್ಮ ಅಪ್ಪ ನಾನು ಏನ್ ಮಾಡ್ತಾ ಇದೀನಿ ಅಂತಾನೆ ಗೊತ್ತಿಲ್ಲ. ನಮ್ಮ ಅಪ್ಪ ನಾನು ಎಲ್ಲಿದ್ದೀನಿ ಅಂತ ಗೊತ್ತು, ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಏನ್ ಮಾಡ್ತಾ ಇದ್ದಾನೆ, ಏನ್ ಓದ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಓದ್ತಾದ್ರೆ ಚೆನ್ನಾಗಿರ್ಲಿ ಮಗ ಅನ್ನೋದೊಂಥರ ಫೀಲಿಂಗು. ಇಲ್ಲಿ ಅವ್ರದ್ದು ಅದ್ರ ಮೇಲೆ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟೆ ಅವ್ರ ಮೇಲೆ ಸ್ಟಾರ್ಟ್ ಆಗಿದ್ದು. ಈಗ ಕ್ಲೀನ್ ಮಾಡಬೇಕು. ಎಷ್ಟು ವರ್ಕ್ ಇದೆ ಗೊತ್ತಾ. ಇದು ಕಸ. ಈಗ ತಾನೇ ಗ್ಯಾಸ್ ಒರೆಸಿ ಇದೊಂದು ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿ ಒಂದೇ ಒಂದು ಟೊಮೊಟೊ ಮಿಕ್ಕೈತೆ. ನಾನೇ ಎಗ್ ಟೊಮೊಟೊ ರೈಸ್ ಮಾಡಿದ್ದೆ, ಒಂದೇ ಒಂದು ಟೊಮೊಟೊ ಮಿಕ್ಕೈತೆ. ಎಲ್ಲ ನೋಡಿರ್ತಾರಲ್ಲ, ಏನಂತ ಅಂದ್ರೆ ಮನುಷ್ಯರಿಗೆ ಕೋಪ ಜಾಸ್ತಿ ಬರುತ್ತೆ ಅಂತ. ಬಟ್ ನನಗೆ ಸಿಕ್ಕಾಪಟ್ಟ ಜಾಸ್ತಿ ಇದೆ ಕೋಪ. ನಾನು ಕೋಪ ಕಂಟ್ರೋಲ್ ಮಾಡಿದ್ದು ಯಾವಾಗ ಅಂತ ಅಂದ್ರೆ ಈ ಡಿಗ್ರಿಗೆ ಸೆಕೆಂಡ್ ಇಯರಲ್ಲಿ ಬಂದಾಗ ನಾನು ಕೋಪ ಕಮ್ಮಿ ಮಾಡಿದ್ದು. ಬಿಕಾಸ್ ಒಬ್ರು ಸೀನಿಯರಿಂದ, ನಾನು ಈಗ ಡೈರೆಕ್ಟ್ ಹೇಳ್ತೀನಿ, ಒಬ್ರು ಸೀನಿಯರಿಂದ ನಾನು ಇಷ್ಟೊಂದು ಕೋಪ ಕಮ್ಮಿ ಮಾಡಿದ್ದು. ಬಟ್ ಇರಲಿ, ಏನು ಮಾಡೋಕ್ಕಾಗಲ್ಲ. ಅದೊಂದು ದೊಡ್ಡ ಕತೆ ಬೇಡ. ಅವ್ರಿಗೂ ಸ್ವಲ್ಪ
ನಮಗೂ ನೋವು ಬೇಡ. ಬಟ್ ಏನಂತಂದರೆ ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನನ್ನ ಫೇವ್ರೆಟ್ ಉಡುಪಿನೇ ನನಗೆ ಸಿಕ್ಕಾಪಟ್ಟೆ ಇಷ್ಟವಾಗಿರೋ ವ್ಯಕ್ತಿ ಅಂತಂದರೆ ನಮ್ಮ ದೀಪಣ್ಣ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಆದರೆ ಲೈಕ್ ಆ ಪರ್ಸನ್ ನನಗೆ ಎಲ್ಲ ಕಡೆಯಿಂದ ಹೆಲ್ಪ್ ಮಾಡ್ತಾರೆ ಆಯಿತಾ. ಯಾಕಂತ ಅಂದರೆ ಒಂದು ವಿಚಾರದಲ್ಲಂತ ಅಲ್ಲ, ಎಲ್ಲ ಕಡೆಯಿಂದ. ಲೈಕ್ ನಾನು ಒಂದು ಕಂಡೀಷನ್ ಇದ್ದಾಗ ನನ್ನ ಡಿಪ್ರೆಷನ್ ಹೊರಟಾಗಿದೆ. ಆ್ಯಕ್ಚುಲಿ ನಾನು ಆ ಡಿಪ್ರೆಷನ್ಗೆ ಹೋದಾಗ ನನ್ನ ಆಚೆ ಕರೆಸಿದ್ದೆ ಆ ವ್ಯಕ್ತಿ. ಹೇಗಂತ ಅಂದರೆ ಆ ವ್ಯಕ್ತಿ ಮತ್ತು ನಮ್ಮಮ್ಮ. ನನಗಿನ್ನೂ ನೆನಪಿದೆ, ನಾನಾಗ ಡಾಮಿನೋಸ್ಗೆ ಹೋಗ್ತಿದ್ದೆ, ಉಡುಪಿ ಡಾಮಿನೋಸ್ಗೆ ಹೋಗ್ತಿದ್ದೆ. ಆಗ ಆರ್ಡ್ರ್ ಹೋಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂತ ಅಂದರೆ ಅದು ದೊಡ್ಡ ಸೀನ್ ಆಗಿತ್ತು. ಆ ಸೀನ್ ಹೇಳೋಕೆ ಇಷ್ಟ ಇಲ್ಲ. ಏನಂತ ಅಂದರೆ ಒಬ್ಬರು ನಂಬ್ಕೊಂಡಿರೋ ವ್ಯಕ್ತಿ ಮೋಸ ಮಾಡಿಬಿಟ್ಟಿದ್ರು. ಆಗ ನನಗೆ ಆರ್ಡ್ರ್ ತೊಗೊಂಡೋಗಿ ಕೊಡಬೇಕಿತ್ತು. ಆರ್ಡ್ರ್ ತೊಗೊಂಡೋಗಿ ಮನಸ್ಸೇ ಇಲ್ಲ, ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ಮನಸ್ಸಿಲ್ಲ. ಬ್ರೇಕ್ ಹಾಕ್ಬಿಟ್ಟು ನನ್ನ ಪಾಡು ನಾನು ಕುತ್ಕೊಂಡ್ಬಿಟ್ಟು ಒಂದೊಂದು ಕಡೆ ಕುತ್ಕೊತಿದ್ದೆ. ಬಟ್ ನಾನು ಆಗಿರೋ ವಿಚಾರ ಎಲ್ಲ ನಮ್ಮ ಅಣ್ಣಂಗೆ ಹೇಳ್ತಿದ್ದೆ. ನಮ್ಮ ಅಣ್ಣ ಮೀನ್ಸ್ ದೀಪಣ್ಣಂಗೆ ಹೇಳ್ತಿದ್ದೆ. ನೀವು ನಂಬಲ್ಲ ಗೈಸ್, ನಾನು ಅವ್ರನ್ನ ತಪ್ಕೊಂಡು ಹತ್ಬಿಟ್ಟಿದ್ದೀನಿ. ಅರ್ಧ ಗಂಟೆ ಎತ್ತಿದ್ದೀನಿ ನಾನು ಬರ್ಡೇ ದಿನ. ಇಷ್ಟು ಹತ್ತಿದ್ದೀನಿ ಅಂತಂದರೆ ಅವ್ರು ತಪ್ಕೊಂಡು ಅವರು ಆ ಕಡೆ ಕರ್ಕೊಂಡೋಗಿ ನನ್ನ ಸಮಾಧಾನ ಮಾಡಿ, ಲೈಕ್ ಮೆಂಟಲಿ ಕೂಡ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಇದೆ ಅವರಿಂದ, ಫೈನಾನ್ಷಿಯಲ್ ಹೆಲ್ಪ್ ಇದೆ. ಚೆನ್ನಾಯ್ತಾ. ನನ್ನ ವಿಚಾರದಲ್ಲಿ ಏನಂತ ಅಂದರೆ ಅವ್ರದ್ದು ನಂದು ಸೇಮ್ ಕೇಸು. ಅವರು ನಂದು ಒಂದೇ ಥರ, ಲೈಕ್ ಒಂದೇ ಬಿಹೇವಿಯರ್ ಆಗಿರ್ಬೋದು, ಎಲ್ಲ ಒಂದೇ ಥರ. ಅವ್ರದ್ದು ಲವ್ ವಿಚಾರದಲ್ಲೂ ಹಂಗೆ ಆಯಿತು, ನನ್ನ ಲವ್ ವಿಚಾರದಲ್ಲೂ ಹಂಗೆ ಆಯಿತು. ಸೊ ನಾವು ಬೇಗ ಗ್ರ್ಯಾಬ್ ಆದ್ವಿ, ಒಂದೇ ಕಡೆ ಗ್ರ್ಯಾಬ್ ಆದ್ವಿ. ಎಸ್, ಒಬ್ಬರು ಸೀನಿಯರ್ ಅಂತ ಅಂದರೆ ನನಗೆ ಬೆಸ್ಟ್ ಪರ್ಸನ್ನು ಒಬ್ಬರಿದ್ರು, ಅವರಿಲ್ಲ. ಬಟ್ ಒಬ್ರು ಬ್ರೋ ಅಂತ ಒಬ್ರು ಸಿಕ್ಕಿದ್ದಾರೆ. ಅದು ನನ್ನ ಅವ್ರನ್ನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕಳ್ಕೊಳ್ಳೋದು ಇಲ್ಲ, ಕಳ್ಕೊಳ್ಳೋ ಥರ ನಾನು ಮಾಡೋದು ಇಲ್ಲ. ಅದು 100% ನಿಜ. ಓಕೆ, ಪಾತ್ರೆ ತೊಳೆದ್ಬಿಟ್ಟು ನನ್ನ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ. ಕೇಳಿ, ಇಷ್ಟ ಇದ್ದವ್ರು ಕೇಳಿ, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟ್ ಬರೋ ವಿಡಿಯೋಗಳು ಚೆನ್ನಾಗಿರುತ್ತೆ. ಇವತ್ತು ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಲೇಬೇಕಿತ್ತು. ನಾನು ಯಾರು ಅಂತ ಗೊತ್ತಿಲ್ಲದೇನೆ ಎಷ್ಟೊಂದು ಜನ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಯಾರು ಅಂತ ಗೊತ್ತಾಗೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ.